ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ನಮ್ಮ ರಕ್ಷಕನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರ ಕೃಪೆಯು, ಆತ್ಮಿಕವಾದ ಆಶೀರ್ವಾದವು, ಸಮಾಧಾನವು, ಸಂತೋಷವು, ನೆಮ್ಮದಿಯು, ಆರೋಗ್ಯವು ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ಅನುಗ್ರಹಿಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಯೇಸು ಹೆಸರಿನಲ್ಲೇ ರಕ್ಷಣೆ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೇನೆ. ಕೀರ್ತನೆ ಗ್ರಂಥ 3ನೇ ಅಧ್ಯಾಯ 8ನೇ ವಚನವನ್ನು ನೋಡೋಣ ಪ್ರಿಯರೇ. ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ಯೆಹೋವನೇ, ನಿನ್ನ ಆಶೀರ್ವಾದವು ನಿನ್ನ ಪ್ರಜೆಯ ಮೇಲೆ ಇರಲಿ. ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು ಅಂತೇಳಿ ದಾವೀದ್ ಮಹಾರಾಜನು ಹೇಳುವಂಥ ಮಾತು. ಭೂಲೋಕದಲ್ಲಿ ರಕ್ಷಣೆಯಾಗಿರ್ಬೋದು, ಅದೇ ಪ್ರಕಾರ ಬೆಂಕಿಯ ಕೊಂಡವನ್ನು ತಪ್ಪಿಸಿಕೊಂಡು ನಿತ್ಯ ಜೀವವನ್ನು ಪಡ್ಕೊಳ್ಳುವಂಥದ್ದು ಆಗಿರ್ಬೋದು. ಯಾರ ಮೂಲಕ ಉಂಟಾಗುತ್ತೆ ಎನ್ನುವಂಥದ್ದು ನೋಡುವಾಗ ಯೆಹೋವನ ಮೂಲಕ, ತಂದೆಯಾದ ದೇವರ ಮೂಲಕ, ತಂದೆಯಾದ ದೇವರ ಮೂಲಕ ರಕ್ಷಣೆ ಉಂಟಾಗುತ್ತೆ ಅಂತೇಳಿ ಕ್ರಿಸ್ತ ಪೂರ್ವದಲ್ಲಿ ದಾವೀದ್ ಮಹಾರಾಜನು ಸುಮಾರು 1000 ವರ್ಷಗಳ ಹಿಂದೆ ಈ ಮಾತನ್ನು ನುಡಿದಿರುವಂಥದ್ದು. ಆತನು ಮಾತ್ರವಲ್ಲ, ಅನೇಕ ಮಂದಿ ಭಕ್ತರು, ಒಬ್ಬರಲ್ಲ ಇಬ್ಬರಲ್ಲ, ಅನೇಕ ಮಂದಿ ಭಕ್ತಾದಿಗಳು ದೇವರ ಮೂಲಕನೇ ನಮಗೆ ರಕ್ಷಣೆ ಉಂಟಾಗುತ್ತೆ ಎನ್ನುವಂಥ ಮಾತನ್ನು ಬರೆದಿದ್ದಾರೆ ಪ್ರಿಯರೇ. ಈ ಲೋಕದಲ್ಲಿ ಬದುಕಬೇಕಂದ್ರೂ ಕೂಡ ದೇವರ ರಕ್ಷಣೆ ಬೇಕು. ಆರೋಗ್ಯವಾಗಿ ಜೀವಿಸಬೇಕಂದ್ರೆ ದೇವರ ಕೃಪೆ ಬೇಕು, ದೇವರ ರಕ್ಷಣೆ ಬೇಕು. ಅದೇ ರೀತಿಯಲ್ಲಿ ಆತ್ಮಿಕವಾದಂಥ ರಕ್ಷಣೆ ಹೊಂದಬೇಕಂದ್ರೂ ಕೂಡ ದೇವರ ಕೃಪೆ ಬೇಕು, ದೇವರ ಸಹಾಯ ಬೇಕು. ಅದು ಹೇಗೆ ಪಡ್ಕೊಳ್ತೀವಿ ನಾವು? ಈ ಲೋಕದಲ್ಲಿ ನೆಮ್ಮದಿಯಿಂದ, ಆನಂದದಿಂದ, ಸಂತೋಷದಿಂದ ಜೀವಿಸಬೇಕು ಅಂದಾಗ, ಭಯ ಭಕ್ತಿಯಿಂದ ಜೀವಿಸಿದಾಗ ಇದೆಲ್ಲ ಕೂಡ ಸಿಗುತ್ತೆ ಪ್ರಿಯರೇ. ಅದೇ ಪ್ರಕಾರ ವಾಕ್ಯದ ಪ್ರಕಾರ ನಡ್ಕೊಂಡಾಗ ನಿತ್ಯ ಜೀವನ ಕೂಡ ಸಿಗುತ್ತೆ ರೀ, ಪರಲೋಕ ಸಿಗುತ್ತೆ. ಆತ್ಮಿಕವಾದಂಥ ರಕ್ಷಣೆಯನ್ನು ನಾವು ಪಡಿಬೇಕಾದರೆ ಪ್ರಿಯರಾದ ದೇವರ ಮಕ್ಕಳಿರ, ಅದು ದೇವರ ಮೂಲಕ ಮಾತ್ರ ಸಾಧ್ಯವಾಗುತ್ತೆ. ಒಂದು ಕಾಲದಲ್ಲಿ ಇಸ್ರೇಲ್ ಜನಾಂಗದವರಿದ್ದಾರೆ ನೋಡಿ, ಅವರ ಮಧ್ಯದಲ್ಲಿ ಅನೇಕ ಮಂದಿ ಭಕ್ತರು ದೇವರ ಮೂಲಕ ನಮಗೆ ರಕ್ಷಣೆ, ಯೆಹೋವನ ಮೂಲಕ ನಮಗೆ ರಕ್ಷಣೆ ಅಂತ. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಯಾರ ಮೂಲಕ ರಕ್ಷಣೆ, ಯಾರ ಮೂಲಕ ರಕ್ಷಣೆ ಇದೆ ಅಂತ ನೋಡುವಾಗ ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 10ನೇ ವಚನದಿಂದ ನೋಡೋಣ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 10ನೇ ವಚನ. ಇಸ್ರಾಯೇಲ್ ಜನರೆಲ್ಲರಿಗೂ ತಿಳಿಯಬೇಕಾದದ್ದೇನೆಂದರೆ, ನೀವು ಸಿಲುಬೆಗೆ ಹಾಕಿಸಿದಂಥ ಮತ್ತು ದೇವರು ಸತ್ತವರೊಳಗಿಂದ ಎಬ್ಬಿಸಿದಂಥ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಿಂದಲೇ ಈ ಮನುಷ್ಯನು ನಿಮ್ಮೆದುರಿನಲ್ಲಿ ಸ್ವಸ್ಥನಾಗಿ ನಿಂತಿದ್ದಾನೆ. ಅಂದರೆ 3ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 1ನೇ ವಚನದಿಂದ ನೋಡ್ಕೊಂಡು ಬಂದಾಗ ಒಬ್ಬ ಹುಟ್ಟು ಕುಂಟನು ಸ್ವಸ್ಥತೆ ಹೊಂದುತ್ತಾನೆ. ಯೇಸು ಕ್ರಿಸ್ತರ ನಾಮದಲ್ಲಿ ಸ್ವಸ್ಥತೆ ಹೊಂದುತ್ತಾನೆ. ಯೇಸು ಕ್ರಿಸ್ತರ ನಾಮದಲ್ಲಿ ಸ್ವಸ್ಥತೆ ಹೊಂದಿದಾಗ ಅಲ್ಲಿರುವಂಥ ಯಾಜಕರು, ಮಹಾಯಾಜಕರು, ಸದ್ದುಕಾಯರು ಅಂದರೆ ನಂಬಲ್ಲ. ಎರಡನೇದಾಗಿ ಅಪೊಸ್ತಲರನ್ನು ಬಂಧಿಸುವಂಥದ್ದು, ಅವಮಾನಪಡಿಸುವಂಥದ್ದು, ನಿಂದಿಸುವಂಥದ್ದು, ಯೇಸು ಹೆಸರನ್ನು ಎತ್ತಬಾರ್ದು ಎನ್ನುವಂಥದ್ದು, ಇಂಥ ಒಂದು ಕಠಿಣವಾದಂಥ ಆಜ್ಞೆಗಳನ್ನು ತರುವಂಥದ್ದು ನೋಡ್ತೀವಿ. ಯಾಕೆಂದರೆ ಅವರು ಕೇವಲ ಯೆಹೋವ ದೇವರನ್ನು ಮಾತ್ರ ನಂಬಿದ್ದಾರೆ, ಯೇಸು ಕ್ರಿಸ್ತರನ್ನ ನಂಬಲ್ಲ. ಯೆಹೂದ್ಯರು ಯೇಸು ಕ್ರಿಸ್ತರನ್ನ ನಂಬಲ್ಲ. ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಬಂದಾಗ ಯೆಹೂದ್ಯರು ಏನು ಮಾಡಿದ್ದಾರೆ? ಯೇಸು ಕ್ರಿಸ್ತರನ್ನು ರೋಮನರಿಗೆ ಒಪ್ಪಿಸಿ ಸಿಲುಬೆಯನ್ನು ಒರೆಸಿ ಕೊನೆಯದಾಗಿ ಸಾಯಿಸುವಂತೆ ಮಾಡಿದ್ದಾರೆ. ದೇವರೇನು ಮಾಡಿದ್ದಾರೆ? ಎಬ್ಬಿಸಿದ್ದಾರೆ ಯೇಸು ಕ್ರಿಸ್ತರನ್ನು. ಅಂದರೆ ಪುನರುತ್ಥಾನದ ಮೂಲಕ ಯೇಸು ಕ್ರಿಸ್ತರನ್ನೇ ಎಬ್ಬಿಸಿರುವಂಥದ್ದು. ಯೇಸು ಕ್ರಿಸ್ತರ ಮೂಲಕ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ. ಏನಪ್ಪ ಅಂತ ನೋಡುವಾಗ, ಲೋಕದಲ್ಲಿದ್ದಂಥ ಸರ್ವ ಮಾನವರಿಗೆ ರಕ್ಷಣೆ ಎನ್ನುವಂಥದ್ದು. ಒಂದು ರೀತಿಯಲ್ಲಿ ನೋಡುವಾಗ ಭೂಲೋಕದಲ್ಲಿ ಭೌತಿಕವಾದಂಥ ರಕ್ಷಣೆ, ಯಾವುದಾದ್ರೂ ಅನಾರೋಗ್ಯ ಇದ್ದಾಗ, ರೋಗ ಇದ್ದಾಗ
ಅದರಿಂದ ಬಿಡುಗಡೆ ಮಾಡಿದ್ದಾರೆ 1ನೇ ಶತಮಾನದಲ್ಲಿ. ಎರಡನೇದಾಗಿ ಪಾಪದಿಂದ ಬಿಡುಗಡೆ ಹೊಂದಿ ನಿತ್ಯ ಜೀವವನ್ನು ಹೊಂದುವಂಥ ಭಾಗ್ಯವನ್ನು ದೇವರು ಕಲ್ಪಿಸಿಕೊಟ್ಟಿರುವಂಥದ್ದು. ಅದಕ್ಕೆ ಅಲ್ಲಿರುವಂಥ ಯೆಹೂದ್ಯರು, ಪರಿಸಾಯರು, ಸದ್ದುಕಾಯರು ಅಪೊಸ್ತಲನ ಹಿಡಿಬೇಕು, ಈ ಹೆಸರನ್ನ ಎತ್ತಬಾರ್ದು ಅಂಥೇಳಿ ಒಂದು ರೀತಿಯಲ್ಲಿ ಕಠಿಣವಾಗಿ ಮಾತಾಡ್ತಾ ಇದ್ದಾರೆ. ಮಾತಾಡುವಂಥ ಅವರಿಗೆ ಅಪೊಸ್ತಲರು ಭಯಪಡದೆ, ಹೆದರದೆ, ಧೈರ್ಯವಾಗಿ ಇವರು ಮಾತನಾಡುವಂಥದ್ದು ನೋಡುತ್ತೇವೆ. ಒಂದು ಸಾರಿ ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 10ನೇ ವಚನ, ಇಸ್ರಾಯೇಲ್ ಜನರೆಲ್ಲರಿಗೂ ತಿಳಿಯಬೇಕಾದದ್ದೇನೆಂದರೆ, ನೀವು ಶಿಲುಬೆಗೆ ಹಾಕಿಸಿದಂಥ ಮತ್ತು ದೇವರು ಸತ್ತವರೊಳಗಿಂದ ಎಬ್ಬಿಸಿದಂಥ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಿಂದಲೇ ಈ ಮನುಷ್ಯನು ನಿಮ್ಮೆದುರಿನಲ್ಲಿ ಸ್ವಸ್ಥನಾಗಿ ನಿಂತಿದ್ದಾನೆ. ಮನೆ ಕಟ್ಟೋರಾದ ನೀವು ಈ ನಯಿಸಿದ ಕಲ್ಲು ಆತನೇ ಮುಖ್ಯವಾದ ಮೂಲೆಗಲ್ಲಾದನು. ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು. ಇದೇ ಹೆಸರು ಅಂದರೆ ಯೇಸು ಕ್ರಿಸ್ತರ ಹೆಸರಿನಿಂದಲೇ ನಮಗೆ ರಕ್ಷಣೆಯಾಗುತ್ತೆ ಅಂತೇಳಿ ಧೈರ್ಯವಾಗಿ, ದೃಢವಾಗಿ ಅಪೊಸ್ತಲರು ಸಾರುವಂಥದ್ದು ನೋಡ್ತೀವಿ. ಅಂದರೆ ಈ ಹೆಸರಿನ ಮೂಲಕ, ಯೇಸು ಎಂಬ ಹೆಸರಿನ ಮೂಲಕನೇ, ಯೇಸು ಕ್ರಿಸ್ತನ ಮೂಲಕನೇ ನಮಗೆ ರಕ್ಷಣೆ ಇದೆ. ರಕ್ಷಣೆ ಬೇಕು, ನಿತ್ಯ ಜೀವನ ನಾವು ಪಡಿಬೇಕಂದ್ರೆ ಯೇಸು ಕ್ರಿಸ್ತರನ್ನು ಅಂಗೀಕರಿಸಬೇಕು, ಒಪ್ಪಿಕೊಳ್ಬೇಕು. ಯಾರಾದರೂ ಪರವಾಗಿಲ್ಲ, ಅನ್ಯರಾದರೂ ಪರವಾಗಿಲ್ಲ, ಯೆಹೂದ್ಯರಾದರೂ ಪರವಾಗಿಲ್ಲ, ಇನ್ನೊಬ್ಬರಾದರೂ ಪರವಾಗಿಲ್ಲ, ಮತ್ತೊಬ್ಬರಾದರೂ ಪರವಾಗಿಲ್ಲ, ಖಂಡಿತವಾಗಿ ಯೇಸು ಕ್ರಿಸ್ತರನ್ನು ಒಪ್ಪಿಕೊಳ್ಳಬೇಕು. ಒಪ್ಪಿಕೊಳ್ಳದೆ ಹೋದರೆ ರಕ್ಷಣೆ ಇಲ್ಲ. ಅದಕ್ಕೆ ಯೇಸು ಪ್ರಭು ಹೇಳಿದಾರಲ್ಲ, ಸರ್ವಲೋಕಕ್ಕೆ ಹೋಗಿ ಸುವಾರ್ತೆ ಮಾಡಿರಿ. ಯಾರು ನಂಬಿ ದೀಕ್ಷಾಸ್ನಾನ ಪಡ್ಕೊಳ್ತಾರೋ ಅವರಿಗೆ ರಕ್ಷಣೆ ಆಗುತ್ತೆ, ನಂಬದೆ ಹೋದವನಿಗೆ ದಂಡನೆಗೆ ಗುರಿಯಾಗ್ತಾನೆ. ರಕ್ಷಣೆ ಪಡಿಬೇಕಾದರೆ ಸರ್ವಲೋಕಕ್ಕೋಗಿ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಕೊಡಿ, ದೀಕ್ಷಾಸ್ನಾನ ಮಾಡಿಸಿ. ಆಗ ಅವ್ರಿಗೇನಾಗುತ್ತೆ? ರಕ್ಷಣೆ ಆಗುತ್ತೆ. ರಕ್ಷಣೆ ಮಾರ್ಗದಲ್ಲಿ ಸೇರಿಸಲ್ಪಡ್ತಾರೆ. ರಕ್ಷಣೆ ಮಾರ್ಗದಲ್ಲಿ ಸೇರಿಸಲ್ಪಡಬೇಕಾದರೆ ಈ ಹೆಸರನ್ನು, ಯಾವ ಹೆಸರನ್ನು? ಯೇಸು ಕ್ರಿಸ್ತರ ಹೆಸರನ್ನು, ಅಂದರೆ ಯೇಸು ಕ್ರಿಸ್ತರ ಸುವಾರ್ತೆಯನ್ನು, ಯೇಸು ಕ್ರಿಸ್ತರ ಜನನ, ಮರಣ, ಪುನರುತ್ಥಾನವನ್ನು ಸಾರಬೇಕು. ಅದ್ರ ಜೊತೆಗೆ ತಂದೆಯಾದ ದೇವರ ಬಗ್ಗೆ ಸಾರಬೇಕು, ಪವಿತ್ರಾತ್ಮನ ಬಗ್ಗೆ ಸಾರಬೇಕು, ತಿಳಿಸ್ಬೇಕು, ಮಾಹಿತಿಯನ್ನು ತಿಳಿಸ್ಬೇಕು. ತಂದೆಯಾದ ದೇವರ ಬಗ್ಗೆ ತಿಳಿಸ್ಬೇಕು, ಪವಿತ್ರಾತ್ಮನ ಬಗ್ಗೆ ತಿಳಿಸ್ಬೇಕು, ಯೇಸು ಕ್ರಿಸ್ತರ ಬಗ್ಗೆ ತಿಳಿಸ್ಬೇಕು. ಆಮೇಲೆ ಯೇಸು ಕ್ರಿಸ್ತರು ಯಾರು, ಯಾಕೆ ಬಂದಿದ್ದಾರೆ, ಯಾಕೆ ಮರಣ ಹೊಂದಿದ್ದಾರೆ, ಇವೆಲ್ಲವನ್ನು ತಿಳಿಸಿದಾಗ ಯಾರು ಯೇಸು ಕ್ರಿಸ್ತರ ನಂಬಿ ದೀಕ್ಷಾಸ್ನಾನ ಪಡ್ಕೊಳ್ತಾರೋ ಅವರಿಗೆ ರಕ್ಷಣೆ ಉಂಟಾಗುತ್ತೆ. ಇಲ್ಲದು ಹೋದರೆ ದಂಡನೆಗೆ ಗುರಿಯಾಗ್ತಾರಂತೇಳಿ ಹೇಳಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಈ ಹೆಸರಿನಿಂದ, ಅಂದರೆ ಯೇಸು ಕ್ರಿಸ್ತರ ಹೆಸರಿನಿಂದಲೇ ನಮಗೆ ರಕ್ಷಣೆ ಇದೆ. ಆತನನ್ನು ಒಂದು ವೇಳೆ ಅಲಕ್ಷ್ಯ ಮಾಡಿದ್ರೆ, ಆತನನ್ನು, ಯೇಸು ಕ್ರಿಸ್ತನನ್ನು ಅಲಕ್ಷ್ಯ ಮಾಡಿದ್ರೆ, ಯೇಸು ಕ್ರಿಸ್ತನನ್ನು ನಿರ್ಲಕ್ಷ್ಯ ಮಾಡಿದ್ರೆ ರಕ್ಷಣೆ ಇಲ್ಲ. ರಕ್ಷಣೆ ಬೇಕು ಅಂದಾಗ ಆತನ ಮಾತಿಗೆ ಒಳಪಡಬೇಕು, ವಿಧೇಯರಾಗಬೇಕು, ಭಯ ಭಕ್ತಿಯಿಂದ ಜೀವಿಸಬೇಕು. ಭಯ ಇಲ್ಲ, ಭಕ್ತಿ ಇಲ್ಲ ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ ರಕ್ಷಣೆ ಇಲ್ಲ ಪ್ರಿಯರೇ. ಮತ್ತೊಂದು ಮಾತನ್ನು ನೋಡಿ, ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 13ನೇ ವಚನ, 14ನೇ ವಚನ. ಪೇತ್ರ, ಯೋಹಾನರು ಧೈರ್ಯದಿಂದ ಮಾತನಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು. ಇವರು ಯೇಸುವಿನ ಸಂಗಡ ಇದ್ದವರೆಂದು ಗುರುತು ಹಿಡಿದರು ಮತ್ತು ಕ್ಷೇಮ ಹೊಂದಿದ ಆ ಮನುಷ್ಯನು ಅವರ ಕೂಡ ನಿಂತಿರುವುದನ್ನು ನೋಡಿ ಪ್ರತಿಯಾಗಿ ಏನು ಮಾತಾಡಲಾರದೆ ಇದ್ದರು. ಅಂದರೆ ಅಪೊಸ್ತಲರು ಏನು ನೋಡಿದ್ದಾರೋ, ಏನು ಕೇಳಿದ್ದಾರೋ ಧೈರ್ಯವಾಗಿ ಮಾತನಾಡ್ತಾ ಇದ್ದಾರೆ ರಕ್ಷಣೆಯನ್ನು ಕುರಿತು. ಈ ದಿನಗಳಲ್ಲಿ ನಾವು ರಕ್ಷಣೆಯನ್ನು ಕುರಿತು, ಯೇಸು ಕ್ರಿಸ್ತರನ್ನು ಕುರಿತು ಧೈರ್ಯವಾಗಿ ನಾವು ಮಾತಾಡ್ತಾ ಇದ್ದೀವ? ಉನ್ನತವಾಗಿ ನಾವು ಮಾತನಾಡ್ತಾ ಇದ್ದೀವ? ಅಥವಾ ದೇವರು ಹೇಳದೇ ಇರುವಂಥ ಸಂಗತಿಗಳನ್ನು ಮಾತನಾಡಿ ದಾರಿ ತಪ್ಪಿಸ್ತಾ ಇದ್ದೀವ? ತುಂಬ ಜನ ದೇವರು ಏನು ಹೇಳಿದ್ದಾರೋ ಅದನ್ನು ಹೇಳದೆ ಸ್ವಂತ ಆಲೋಚನೆಯಿಂದ
ಸುವಾರ್ತೆ ಸಾರ್ತಾ ಇರ್ತಾರೆ. ಸುವಾರ್ತೆ ಅಲ್ಲ, ಭಿನ್ನವಾದ ಸುವಾರ್ತೆಯನ್ನು ಸಾರುವಂಥವರು ಬಹಳ ಮಂದಿ ಇದ್ದಾರೆ ಪ್ರಿಯರೇ. ಆದುದರಿಂದ ಪ್ರತಿಯೊಬ್ಬರು ಜಾಗೃತಿಯಿಂದ ಇರಬೇಕು, ಭಕ್ತಿಯಿಂದ ಜೀವಿಸಬೇಕು, ರಕ್ಷಣೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಹೋರಾಡಬೇಕು. ಕೊನೆಯದಾಗಿ ಇನ್ನೊಂದು ವಚನವನ್ನು ನೋಡೋಣ. ಯೂದನು ಬರೆದ ಪತ್ರಿಕೆ 3ನೇ ವಚನ. ಯೂದನು ಬರೆದ ಪತ್ರಿಕೆ 3ನೇ ವಚನವನ್ನು ನೋಡಿ ಪ್ರಿಯರೇ, ನಮಗೆ ಉದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣ ಆಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು. ನೋಡಿದ್ರ ಮತ್ತೊಂದು ಸಾರಿ, ಪ್ರಿಯರೇ, ನಮಗೆ ಉದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣ ಆಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು. ಅಂದರೆ ಈ ರಕ್ಷಣೆ ಭಾಗ್ಯವನ್ನು ತಂದೆಯಾದ ದೇವರು ಯೇಸು ಕ್ರಿಸ್ತರ ಮೂಲಕ ಅನುಗ್ರಹಿಸಿದ್ದಾರೆ. ಯೇಸು ಕ್ರಿಸ್ತರ ಮೂಲಕ ಅನುಗ್ರಹಿಸಿರುವಂಥ ಈ ರಕ್ಷಣೆ ಭಾಗ್ಯವನ್ನು ನೀವು ಕಾಪಾಡಿಕೊಳ್ಳೋದಕ್ಕೆ ನೀವು ಹೋರಾಡಬೇಕು. ರಕ್ಷಣೆ ಭಾಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ, ರಕ್ಷಣೆಯನ್ನು ಕಾಪಾಡಿಕೊಳ್ಳೋದಕ್ಕೆ ನೀವು ಹೋರಾಡಬೇಕು. ದೃಢವಾಗಿ ನಂಬಿಕೆಯಿಂದ ಜೀವಿಸೋದಕ್ಕೆ ಹೋರಾಡಬೇಕು. ರಕ್ಷಣೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಹೋರಾಡಬೇಕು. ಭಕ್ತಿಯನ್ನು, ರಕ್ಷಣೆಯನ್ನು, ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಹೋರಾಡಬೇಕು ಅಂತ ಹೇಳ್ತಾರೆ. ಪ್ರಿಯರಾದ ದೇವರು ಮಕ್ಕಳಿರ, ಆ ತಂದೆಯಾದ ದೇವರು ಯೇಸು ಕ್ರಿಸ್ತರ ಮೂಲಕ ಲೋಕದಲ್ಲಿದ್ದಂಥ ಸರ್ವ ಮಾನವರ ರಕ್ಷಣೆ ಹೊಂದುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈ ಅವಕಾಶ ಹೇಗೆ ಸಾಧ್ಯಪಂತು ನೋಡುವಾಗ, ತಂದೆಯಾದ ದೇವರನ್ನು ಅರ್ಥ ಮಾಡಿಕೊಂಡು, ದೈವ ಕುಮಾರನಾದಂಥ ಯೇಸು ಕ್ರಿಸ್ತರನ್ನು ಅರ್ಥ ಮಾಡಿಕೊಂಡು, ತಿಳಿದುಕೊಂಡು, ಪವಿತ್ರಾತ್ಮನ ತಿಳಿದುಕೊಂಡು, ನಂಬಿ ಪಶ್ಚಾತ್ತಾಪ ಪಟ್ಟು ಮನಸಾಂತರ ಹೊಂದಿ ದೀಕ್ಷಾಸ್ಥಾನವನ್ನು ಪಡೆದುಕೊಂಡು ರಕ್ಷಣೆ ಮಾರ್ಗದಲ್ಲಿ ಅಂದರೆ ಸಭೆಯಲ್ಲಿ ಸೇರಿಸಲ್ಪಟ್ಟು ಕೊನೆ ತನಕ ನಾವು ಅಂದರೆ ಪ್ರಾಣ ಇರೋ ತನಕ ನಾವು ಭಕ್ತಿಯಿಂದ ನಡ್ಕೊಂಡಾಗ ಏನ್ರಿ ಮರಣ ಹೊಂದುತ್ತೀವಿ, ನಿತ್ಯ ಜೀವನ ಪಡ್ಕೊಳ್ತೀವಿ. ಅದು ಶಾಶ್ವತವಾದಂಥ ರಕ್ಷಣೆ. ಶಾಶ್ವತವಾದಂಥ ಈ ರಕ್ಷಣೆ ಭಾಗ್ಯವನ್ನು ನಾವೆಲ್ಲರೂ ಪಡ್ಕೊಳ್ಬೇಕು ಅಂತೇಳಿ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ಅದ್ಭುತವಾದಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಇದನ್ನು ಕಾಪಾಡ್ಕೊಳ್ತೀವಾ ಅಥವಾ ಬಿಡ್ತೀವಾ? ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ ಪ್ರಿಯರೇ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ಸರ್ವವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನಾದ ನಮ್ಮ ತಂದೆಯೇ, ಮಹೋನ್ನತನಾದಂಥ ನಮ್ಮ ತಂದೆಯೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ನೇರ ಪ್ರಸಾರವನ್ನು ವೀಕ್ಷಿಸುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಹೆಸರುಗಳಿಂದ ಆಶೀರ್ವದಿಸಿ ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ಅನುಗ್ರಹಿಸಿ. ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ, ನಿಷ್ಠೆಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.